ಪೌರಾಯುಕ್ತೆಗೆ ರಾಜೀವ್ ಗೌಡನಿಂದ ಧಮಕಿ ಪ್ರಕರಣ. ಕಾಂಗ್ರೆಸ್ನ ಮುಖಂಡನಾಗಿರುವಂತಹ ರಾಜೀವ್ ಗೌಡ ಅಮಾನತಿಗೆ ಶಿಫಾರಸು. ಅಮಾನತು ಮಾಡಬೇಕು ಅಂತ ಹೇಳಿ ಕಾರ್ಯಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಅವರು ಶಿಫಾರಸು ಮಾಡಿದ್ದಾರೆ. ರಾಜೀವ್ ಗೌಡಗೆ ಶೋಕಾಸ್ ನೋಟಿಸ್ ನೀಡಿದ್ದ ಕೆಪಿಸಿಸಿ ನೋಟಿಸ್ಗೆ ಉತ್ತರ ನೀಡದೆ ತಲೆಮರೆಸಿಕೊಂಡ ಹಿನ್ನೆಲೆಯಲ್ಲಿ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ಜಿಸಿ ಚಂದ್ರಶೇಖರ್ ಅವರು ಪತ್ರವನ್ನು ಬರೆದಿದ್ದಾರೆ. ರೆಹಮಾನ್ ಖಾನ್ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಆ ಪತ್ರದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಧಮಕಿಯನ್ನು ಹಾಕಿದ್ರು, ಅವಾಚ್ಯವಾಗಿ ನಿಂದಿಸಿದ್ರು ಕೂಡ. ಅದರಿಂದಾಗಿ ಅವರು ಕಣ್ಣೀರನ್ನು ಹಾಕಿದ್ರು. ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನು ನೋಡಿದ್ವಿ. ತಲೆಮರೆಸಿಕೊಂಡಿದ್ದಾರೆ. ಇವರ ಹಿನ್ನೆಲೆಯ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದು ಆದಷ್ಟು ಬೇಗ ಬಂಧಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಬಂಧನಕ್ಕೆ ಒಳಗಾಗಬಾರದು ಅಂತ ಹೇಳಿ ಸಾಕಷ್ಟು ಕಾನೂನು ಹೋರಾಟವನ್ನು ಮತ್ತೊಂದು ಕಡೆ ರಾಜೀವ್ ಗೌಡ ಮಾಡ್ತಿದ್ರೆ, ಇದೀಗ ಪಕ್ಷದಿಂದಲೂ ಸಂಕಷ್ಟ ಎದುರಾಗಿದೆ.